ಓಕೆ. ಸೊ ವೆಲ್ಕಮ್ ಟು ಪವನ್ ರಾವ್ಸ್ ಕ್ಲಾಸ್. ಸೊ ಈ ಒಂದು ಕ್ಲಾಸಲ್ಲಿ ಮೊನಾಕೋನ ಫರ್ದರ್ ಸ್ಟೋರಿನ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕ್ಲಾಸ್ ಪಾರ್ಟ್ 2 ಆಗಿರುತ್ತೆ. ಓಕೆ. ಸೊ ಏನಿದೆ ಅಂತ ಅಂದರೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ ನಡೆಯುತ್ತೆ, ಸ್ಟೋರಿನಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಹೇಗಿರುತ್ತೆ ಅಂತಂದರೆ, ಇಡೀ ಕಿಂಗ್ಡಮ್ ತಲೆ ಕೆಡಿಸ್ಕೋಬೇಕು ಆ ರೀತಿ ಈ ಒಂದು ಇನ್ಸಿಡೆಂಟ್ ಮಾಡುತ್ತೆ. ಓಕೆ. ಸೊ ಸ್ಟೋರಿ ಓದ್ತಾ ತಿಳ್ಕೊಳ್ಳೋಣ. ನೌ ಇಟ್ ಹ್ಯಾಪೆಂಡ್ ಫ್ಯೂ ಇಯರ್ಸ್ ಅಗೋ. ಸೊ ಈ ಒಂದು ವಿಷಯ ಆಗಿದ್ದು ಕೆಲವೊಂದು ವರ್ಷಗಳ ಹಿಂದೆ. ಓಕೆ, ಇವತ್ತಾಗಿಲ್ಲ, ವರ್ಷಗಳ ಹಿಂದೆ ಇದಾಗಿದೆ. ಇನ್ ಪ್ರಿನ್ಸ್ ಡೊಮೈನ್. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ. ಓಕೆ. ಸೊ ಪ್ರಿನ್ಸ್ ಡೊಮೈನಲ್ಲಿ ಈ ಒಂದು ವಿಷಯ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಮರ್ಡರ್ ಆಗಿದೆ. ದ ಪೀಪಲ್ ಆಫ್ ದಟ್ ಕಿಂಗ್ಡಮ್ ಪೀಸಬಲ್ ಆ್ಯಂಡ್ ಸಚ್ ಅ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪೆಂಡ್ ಬಿಫೋರ್. ಸೊ ಈ ಥರ ಒಂದು ವಿಷಯ ಹಿಂದೆ ಆಗಿದೆ. ದ ಜಡ್ಜಸ್ ಅಸೆಂಬಲ್ಡ್ ವಿತ್ ಮಚ್ ಸೆರೆಮನಿ. ಸೊ ಎಲ್ಲ ಜಡ್ಜಸ್ ಹೆಂಗೆ ಸೇರ್ತಾರೆ ಅಂತಂದರೆ ಸೆರೆಮನಿ ಥರ ಸೇರ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಒಕೇಶನ್ ಇದೆ, ಏನೋ ಫೆಸ್ಟಿವಲ್ ಇದೆ ಅನ್ನೋ ಥರ ಸೇರ್ತಾ ಇದ್ದಾರೆ. ಯಾಕೆಂತಂದರೆ ಇದು ಹೊಸದು, ಯಾವ ರೀತಿ ಅವರು ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಟ್ರೈಡ್ ದ ಕೇಸ್ ಇನ್ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ಸೊ ಇದನ್ನು ಯಾವ ರೀತಿ ಮೋಸ್ಟ್ ಜುಡಿಷಿಯಲ್ ಮ್ಯಾನರಲ್ಲಿ ಇದನ್ನು ಟ್ರೈ ಮಾಡ್ತಾ ಇದ್ದಾರೆ. ಓಕೆ. ದೇರ್ ವರ್ ಜಡ್ಜಸ್ ಆ್ಯಂಡ್ ಪ್ರಾಸಿಕ್ಯೂಟರ್ಸ್ ಆ್ಯಂಡ್ ಜೂರಿಮೆನ್ ಆ್ಯಂಡ್ ಬ್ಯಾರಿಸ್ಟರ್ಸ್. ಓಕೆ. ಸೊ ಯಾರ್ಯಾರಿದ್ದಾರೆ ಅಲ್ಲಿ ಅಂತಂದರೆ ಆಲ್ಮೋಸ್ಟ್ ಜಡ್ಜಸ್, ಪ್ರಾಸಿಕ್ಯೂಟರ್ಸ್, ಜೂರಿಮೆನ್ ಆ್ಯಂಡ್ ಬ್ಯಾರಿಸ್ಟರ್ಸ್, ಇವರೆಲ್ಲರೂ ಕೂಡ ಅಲ್ಲಿದ್ದಾರೆ. ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್. ಸೊ ಅವರು ಆರ್ಗ್ಯೂ ಮಾಡ್ತಾರೆ, ಜೊತೆಗೆ ಜಡ್ಜ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಟ್ ಲಾಸ್ಟ್ ದೇ ಕಂಡೆಮ್ಡ್. ಸೊ ಲಾಸ್ಟಲ್ಲಿ ಒಂದು ನಿರ್ಧಾರಕ್ಕೂ ಕೂಡ ಬರ್ತಾ ಇದ್ದಾರೆ. ದ ಕ್ರಿಮಿನಲ್ ಟು ಹ್ಯಾವ್ ಹಿಸ್ ಹೆಡ್ ಕಟ್ ಆಫ್. ಓಕೆ. ಸೊ ಕ್ರಿಮಿನಲ್ ಏನಾಗಬೇಕು, ಹೆಡ್ ಕಟ್ ಆಫ್ ಮಾಡಬೇಕು ಅಂತೇಳಿ ಆಲ್ರೆಡಿ ಡಿಸಿಷನ್ಸ್ನ ತೊಗೊಂಡಿದ್ದಾರೆ. ಓಕೆ. ಸೊ ಇದು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಸೊ ನೆನಪಲ್ಲಿಟ್ಕೊಳ್ಳಿ, ಫಸ್ಟ್ ಜಡ್ಜ್ಮೆಂಟ್ ಯಾವುದ್ರ ಮೇಲಾಗಿದೆ, ಹೆಡ್ ಕಟ್ ಆಫ್ ಮೇಲೆ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಫಸ್ಟ್ ಜಡ್ಜ್ಮೆಂಟ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಆ್ಯಸ್ ದ ಲಾ ಡೈರೆಕ್ಟ್ಸ್. ಸೊ ಅವರ ಹತ್ರ ಇರುವಂತಹ ಲಾ ಡೈರೆಕ್ಟ್ ಮಾಡಿದೆ, ಯಾವುದೇ ಕ್ರಿಮಿನಲ್ ಅವನು ಮರ್ಡರ್ನ ಕಮಿಟ್ ಆಗಿದ್ದರೆ ಅವನು ಏನು ಮಾಡಬೇಕು, 100% ಹೆಡ್ ಕಟ್ ಆಫ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೋ ಫಾರ್ ಸೋ ಗುಡ್. ಓಕೆ. ಸೊ ಇದು ಒಂಥರ ಒಳ್ಳೆಯ ವಿಷಯನೇ. ಯಾಕೆ ಅಂತಂದರೆ ಯಾರನ್ನೋ ಸಾಯಿಸಿದ್ದಾನೆ ಅಂತಂದರೆ ಇವನು ಸುಮ್ಮನೆ ಬದುಕೊಂಡು ಈಚೆ ಓಡಾಡೋಂಥ ಆದರೆ ಅದು ಅನ್ಯಾಯ. ಸೊ ಅವ್ನು ಸತ್ತಿದ್ದಾನೆ ಅಂತಂದರೆ ಅವನ ಸಾಯಿಸಿರೋನು ಸಾಯಬೇಕು ಅನ್ನೋವಂಥ ಉದ್ದೇಶ. ನೆಕ್ಸ್ಟ್ ದೇ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್. ಸೊ ಏನು ಜಡ್ಜ್ಮೆಂಟ್ ಇದೆ ಅದನ್ನು ಏನು ಮಾಡ್ತಾರೆ, ಪ್ರಿನ್ಸಸ್ಗೆ ಕೊಡ್ತಾರೆ. ದ ಪ್ರಿನ್ಸ್ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ಡ್ ಇಟ್. ಸೊ ಪ್ರಿನ್ಸ್ ಕೂಡ ಅದನ್ನು ಓದ್ತಾನೆ, ಅದಾದಮೇಲೆ ಆ ಸೆಂಟೆನ್ಸ್ನ ಕೊಡ್ತಾ ಇದ್ದಾನೆ. ಓಕೆ. ಸೊ ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾನೆ. ಸೊ ಏನಾಗುತ್ತೆ ನೋಡ್ಕೊಳ್ಳಿ. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟ್ ಹಿಮ್. ಸೊ ಈ ಮನುಷ್ಯ ಏನೋ ಸಾಯಲೇಬೇಕು, ಇವನನ್ನು ತಲೆ ಕತ್ತರಿಸಲೇಬೇಕು, ಇವನು ತಲೆ ಕತ್ತರಿಸಿ ಅಂಥೇಳಿ ಎಕ್ಸಿಕ್ಯೂಟ್ ಮಾಡಿ ಅಂಥೇಳಿ ಹೇಳ್ತಾ ಇದ್ದಾನೆ. ಸೊ ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ ಏನಾಗುತ್ತೆ. ದೇರ್ ವರ್ ಓನ್ಲಿ ಒನ್ ಹಿಚ್ ಅಂತ ಅಂದರೆ ಪ್ರಾಬ್ಲಮ್. ಸೊ ಏನೋ ಒಂದು ಪ್ರಾಬ್ಲಮ್ ಇದೆ ಇನ್ ದ ಮ್ಯಾಟರ್. ಈ ಒಂದು ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ದಟ್ ವಾಸ್ ದ್ಯಾಟ್ ದೇ ಹ್ಯಾಡ್ ನೀದರ್ ಅ ಗಿಲೋಟಿನ್. ಸೊ ಅವ್ರ ಹತ್ರ ಏನಿಲ್ಲ, ಗಿಲೋಟಿನ್ ಇಲ್ಲ. ಏನಕ್ಕೆ, ಕಟಿಂಗ್ ಹೆಡ್ಸ್ ಕಟ್ ಮಾಡೋಕ್ಕೆ ಗಿಲೋಟಿನ್ ಮಷಿನ್ ಇಲ್ಲ. ನಾರ್ ಆ್ಯನ್ ಎಕ್ಸ್ಕ್ಯೂಷನರ್. ಸೊ ನೋಡಿ, ಎಕ್ಸ್ಕ್ಯೂಷನರ್ ಕೂಡ ಅಲ್ಲಿ ಇಲ್ಲ. ದ ಮಿನಿಸ್ಟರ್ ಕನ್ಸಿಡರ್ ದ ಮ್ಯಾಟರ್. ಸೊ ಮಿನಿಸ್ಟರ್ ಇವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ. ಸೊ ಇಲ್ಲಿ ಗಿಲೋಟಿನ್ ಮಷಿನ್ ಕೂಡ ಇಲ್ಲ, ಈ ಕಡೆ ಎಕ್ಸ್ಕ್ಯೂಷನರ್ ಕೂಡ ಇಲ್ಲ. ಎಕ್ಸ್ಕ್ಯೂಷನರ್ ಅಂತಂದರೆ ತಲೆನ ಕತ್ತರಿಸೋನು, ಅವನು ಕೂಡ ಇಲ್ಲ. ಆ್ಯಂಡ್ ಡಿಸೈಡ್ ಟು ಅಡ್ರೆಸ್ ಆ್ಯನ್ ಎನ್ಕ್ವೈರಿ ಟು ಫ್ರೆಂಚ್ ಗೌರ್ಮೆಂಟ್. ಅವ್ರು ಏನು ಮಾಡ್ತಾರೆ, ಫ್ರೆಂಚ್ ಗೌರ್ಮೆಂಟಿಗೆ ಒಂದು ಎನ್ಕ್ವೈರಿನ ಕಳಿಸ್ತಾ ಇದ್ದಾರೆ. ಏನು ಎನ್ಕ್ವೈರಿ, ಆಸ್ಕಿಂಗ್ ವೆದರ್ ಫ್ರೆಂಚ್ ಕುಡ್ ನಾಟ್ ಲೆಂಡ್ ದೆಮ್ ಅ ಮಷಿನ್. ಯಾಕೆ ಫ್ರೆಂಚ್ ಗೌರ್ಮೆಂಟು ಮಷಿನ್ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಏನು ಮಾಡಬೇಕು, ಇವರು ಲೆಟರ್ನ ಕಳಿಸ್ಬೇಕು. ಓಕೆ. ಸೊ ದಿಸ್ ಇಸ್ ದ ಮ್ಯಾಟರ್.
ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ಕೊಳ್ಳಿ, ಆ್ಯನ್ ಎಕ್ಸ್ಪರ್ಟು. ಸೊ ಯಾಕೆಂದರೆ ಎಕ್ಸ್ಪರ್ಟ್ ಕೂಡ ಬೇಕು, ಬರೀ ಮಷಿನ್ ಕಳಿಸಿದ್ರೆ ಇವ್ರಿಗೆ ಅದನ್ನು ಆಪ್ರೇಟ್ ಮಾಡೋಕ್ಕೆ ಬೇಕಲ್ಲ. ಸೊ ಇದು ಮಷಿನ್ ಕೂಡ ಬೇಕು, ಜೊತೆ ಎಕ್ಸ್ಪರ್ಟ್ ಕೂಡ ಬೇಕು ಕ್ರಿಮಿನಲ್ಸ್ನ ಹೆಡ್ ಕಟ್ ಆಫ್ ಮಾಡೋಕ್ಕೆ. ಆ್ಯಂಡ್ ಇಫ್ ಸೊ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ವುಡ್ ಕಾಸ್ಟ್. ಸೊ ಏನು ಕಾಸ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸಿ ಅಂಥೇಳಿ ಅವ್ರೇನು ಮಾಡಿದ್ದಾರೆ, ಲೆಟರ್ನ ಕಳಿಸಿದ್ದಾರೆ. ದ ಲೆಟರ್ ವಾಸ್ ಸೆಂಟ್. ಓಕೆ, ಆ ವೀಕ್ ಲೇಟರ್ ದ ರಿಪ್ಲೈ ಕೇಮ್. ಸೊ ಒಂದು ವಾರ ಆದಮೇಲೆ ಒಂದು ರಿಪ್ಲೈ ಬಂದಿದೆ. ಆ ಮಷೀನ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಸೊ ಅವರು ಏನಂದರು, ಮಷೀನು ಕೊಡ್ತೀವಿ, ಜೊತೆಗೆ ಎಕ್ಸ್ಕ್ಯೂಷನರ್ನು ಕೂಡ ಕೊಡ್ತೀವಿ, ಎಕ್ಸ್ಪರ್ಟ್ನು ಕೂಡ ಕೊಡ್ತೀವಿ ಅಂಥೇಳಿ ಹೇಳಿದ್ದಾರೆ. ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16 francs. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಾಸ್ಟ್ ಎಷ್ಟಾಗುತ್ತೆ, 1600 francs ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ MCQನಲ್ಲಿ ಕೇಳ್ತಾ ಇರ್ತಾರೆ, ಫ್ರೆಂಚ್ ಗೌರ್ಮೆಂಟ್ ಹೌ ಮಚ್ ಡಿಮ್ಯಾಂಡ್ ದ ಕಾಸ್ಟ್ ಆಫ್ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಅಂಥೇಳಿ. ಸೊ 16,000 francs ಅಂಥೇಳಿ ಹೇಳಬೇಕಾಗುತ್ತೆ. ದಿಸ್ ವಾಸ್ ಲೆಡ್ ಬಿಫೋರ್ ದ ಕಿಂಗ್. ಸೊ ಈ ಒಂದು ವಿಷಯ ಏನಾಯಿತು, ಕಿಂಗ್ನ ಮುಂದೆ ಇಟ್ಟರು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಥಿಂಗ್. ಯಾಕೆ ಅಂತಂದರೆ ಇನ್ಫಾರ್ಮ್ ಮಾಡಲೇಬೇಕು. ಓಕೆ, ಆ ವಿಷಯನ ಕಿಂಗಿಗೆ ತಿಳಿಸಿದ್ದಾರೆ. ಹೀ ಥಾಟ್ ಇಟ್ ಓವರ್. ಓಕೆ, ಯಾಕೆ ಅಂತಂದರೆ 16,000 francs. ದಿಸ್ ಇಸ್ ನಾಟ್ ವೆರಿ ಲೆಸ್ ಅಮೌಂಟ್. ಅವರಿಗೆ ತುಂಬ 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 ಹ್ಯೂಜ್ ಅಮೌಂಟ್ ಅಂತೇಳಿ ಅವರು ಥಿಂಕ್ ಮಾಡ್ತಾಯಿದ್ದಾರೆ. 16,000 francs ನೋಡಿ, ಅವರಿಗೆ ಆಶ್ಚರ್ಯ, 16,000 francs ಅಂಥೇಳಿ ಅವರು ಎಕ್ಸ್ಕ್ಲೈಮ್ ಮಾಡ್ತಿದ್ದಾರೆ. ದ ರಿಚ್ ಈಸ್ ನಾಟ್ ವರ್ತ್ ದ ಮನಿ. ಈ ಒಂದು ರಿಚ್ ಏನಿದ್ದಾನೆ ಅವನು ಏನು ಅಷ್ಟು ವರ್ತಬಲ್ ಅಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸೆಡ್ ಹಿ. ಸೊ ಹಿ ಮೀನ್ಸ್ ಕಿಂಗ್. ಹಿ ಕೆನಾಟ್ ಬಿ ಡನ್ ಸಮ್ ಹೌಸ್ ಚೀಪರ್. ಸೊ ಇದನ್ನು ಇನ್ನೂ ಕಡಿಮೆ ದುಡ್ಡಲ್ಲಿ ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ವಾ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ವೈ 16,000 francs ಈಸ್ ಮೋರ್ ದ್ಯಾನ್ 2 francs ಅ ಹೆಡ್. ಓಕೆ, ದ ಹೋಲ್ ಪಾಪ್ಯುಲೇಷನ್. ಈ ಒಂದು ಹೋಲ್ ಪಾಪ್ಯುಲೇಷನ್ನ ಮೇಲೆ ಒಬ್ಬೊಬ್ಬರಿಗೆ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡ್ರೆ, ಅಥವಾ ದೇಣಿಗೆ ಡೊನೇಷನ್ ಥರ ಏನಾದ್ರು ಕಲೆಕ್ಟ್ ಮಾಡಿಕೊಂಡ್ರು ಕೂಡ ಒಬ್ಬೊಬ್ಬರು 2 francs ಕೊಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ದ ಪೀಪಲ್ ಓನ್ ಸ್ಟ್ಯಾಂಡ್ ಇಟ್. ಸೊ ಜನ ಏನು ಮಾಡಲ್ಲ, ಇದನ್ನು ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ಇಟ್ ಮೇ ಕಾಸ್ ಅ ರಿಯೋಟ್. ಸೊ ಇದು ಏನಾಗಬಹುದು, ಏನೋ ಒಂದು ಗದ್ದಲಕ್ಕೆ ಅಥವಾ ರಿವೋಲ್ಟ್ಗೆ ತಿರುಗಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಜನ ಇದನ್ನು ಅಗ್ರಿ ಮಾಡೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ಕೊಳ್ಳಿ. ಸೊ ಆ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಸೊ ಕೌನ್ಸಿಲ್ ಮತ್ತೆ ಏನು ಮಾಡ್ತಿದ್ದಾರೆ, ಕೌನ್ಸಿಲ್ನ ಕರೀತಾ ಇದ್ದಾರೆ. ಅವ್ರಿಗೇನು ಆಗಬಹುದು, ಏನು ಮಾಡಬಹುದು ಅಂಥೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್. ಜನ ಬೇಡ ಅಂತಾರೆ. ಸೊ ಜೊತೆಗೆ ಜನ ಇಂದನೇ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಟ್ ವಾಸ್ ಡಿಸೈಡ್ ಟು ಸೆಂಡ್ ಅ ಸಿಮಿಲರ್ ಎನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಸೊ ಸೇಮ್ ಎನ್ಕ್ವೈರಿನ ಏನು ಮಾಡ್ತಾರೆ, ಸೇಮ್ ಇಟಲಿಗೆ ಕಳಿಸ್ತಾ ಇದ್ದಾರೆ. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ರಿಪಬ್ಲಿಕನ್. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ರಿಪಬ್ಲಿಕನ್. ಸೊ ಈ ಒಂದು ಗೌರ್ಮೆಂಟ್ ಯಾವುದು, ರಿಪಬ್ಲಿಕನ್. ಅಂದರೆ ನಾವು ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಲ್ಲ ಹಾಗೆ. ಆ್ಯಂಡ್ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್. ಅಂದರೆ ಫ್ರೆಂಚಲ್ಲಿರುವಂಥ ಗೌರ್ಮೆಂಟು ರಿಪಬ್ಲಿಕ್ಕು, ಅಲ್ಲಿರುವಂಥ ಕಿಂಗಿಗೆ ಪ್ರಾಪರ್ ರೆಸ್ಪೆಕ್ಟ್ ಕೊಡಲ್ಲ ಜನ ಅಂಥೇಳಿ ಈ ಮೊನ್ಯಾಕೋನ ಕಿಂಗ್ ಹೇಳ್ತಾ ಇದ್ದಾನೆ. ಬಟ್ ಕಿಂಗ್ ಆಫ್ ಇಟಲಿ ವಾಸ್ ಅ ಬ್ರದರ್ ಆಫ್ ಮೊನಾರ್ಕ್. ಸೊ ಈ ಒಂದು ಮೊನ್ಯಾಕೋನಲ್ಲಿರುವಂಥ ಕಿಂಗಿಗೂ ಇಟಲಿನಲ್ಲಿರುವಂಥ ಕಿಂಗು ಒಂದು ಸಂಬಂಧ ಇದೆ. ಏನು, ಅವನು ಈ ಒಂದು ಕಿಂಗಿಗೆ ಅಣ್ಣ ಆಗಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಬ್ರದರ್ ಅಂತ ಅಂದರೆ ಇಲ್ಲಿ ತಮ್ಮ ಕೂಡ ಆಗಬಹುದು, ಅಣ್ಣ ಕೂಡ ಆಗಬಹುದು. ಸೊ ಬ್ರದರ್ ಆಫ್ ಮೊನಾರ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮೈಟ್ ಬಿ ಇನ್ಕ್ಲೂಡೆಡ್ ಟು ಡೂ ದಿಸ್ ಚೀಪರ್. ಸೊ ಅದನ್ನು ಏನು ಮಾಡ್ಬೋದು, ಅವರು ಸ್ವಲ್ಪ ಚೀಪರಾಗಿ ಇದನ್ನು ನಡೆಸ್ಕೊಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ದ ಲೆಟರ್ ವಾಸ್ ರಿಟನ್. ಸೊ ಅದಕ್ಕೋಸ್ಕರ
ಲೆಟರ್ನ ಬರಿತಾ ಇದ್ದಾರೆ, ಅದನ್ನು ಕಳಿಸು ಕೂಡ ಆಯಿತು. ಆ್ಯಂಡ್ ಅ ಪ್ರಾಂಪ್ಟ್ ರಿಪ್ಲೈ ವಾಸ್ ಗಿವನ್. ಸೊ ಆ ಕಡೆಯಿಂದ ಪ್ರಾಂಪ್ಟ್ ರಿಪ್ಲೈ ಕೂಡ ರಿಸೀವ್ ಆಗುತ್ತೆ. ಏನು ಕೊಟ್ಟಿದ್ದಾರೆ ರಿಪ್ಲೈ ಅಂತ ಅಂದರೆ, ದ ಇಟಾಲಿಯನ್ ಗೌರ್ಮೆಂಟ್, ಸೊ ಅಲ್ಲಿರುವಂತಹ ಇಟಾಲಿಯನ್ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಒಂದು ಲೆಟರ್ನ ವಾಪಸ್ ಬರೆದು ಕಳಿಸಿದ್ದಾರೆ. ಓಕೆ, ಏನು, ದೇ ವುಡ್ ಹ್ಯಾವ್ ಪ್ಲೆಷರ್ ಇನ್ ಸಪ್ಲೈಯಿಂಗ್ ಬೋತ್ ಅ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್. ಮಷೀನ್ಗೂ ಮತ್ತು ಆ್ಯನ್ ಎಕ್ಸ್ಪರ್ಟ್ನು ಕೂಡ ಕಳಿಸ್ತಾ ಇದ್ದಾರೆ. ದ ಹೋಲ್ ಕಾಸ್ಟ್ ವುಡ್ ಬಿ 12,000 ಫ್ರಾಂಕ್ಸ್. ವೆರಿ ವೆರಿ ಇಂಪಾರ್ಟೆಂಟು. ಸೊ ಎಷ್ಟು, 12,000 ಫ್ರಾಂಕ್ಸ್ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಸೊ ಇದು ಕೂಡ MCQನಲ್ಲಿ ಬರುತ್ತೆ, ನೋಟ್ ಇಟ್ ಡೌನ್. ಜೊತೆಗೆ ಇನ್ಕ್ಲೂಡಿಂಗ್ ಟ್ರಾವೆಲ್ ಎಕ್ಸ್ಪೆನ್ಸ್, ಇದು ಬರೀ ಎಕ್ಸ್ಪರ್ಟ್ ಮತ್ತು ಗಿಲೋಟಿನ್ ಮಷೀನ್ ಅಲ್ಲ, ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಕೂಡ ಇದರಲ್ಲಿ ಆ್ಯಡ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ದಿಸ್ ವಾಸ್ ಚೀಪರ್. ಸೊ ಇದು ಕಂಪೇರ್ ಮಾಡಿಕೊಂಡ್ರೇನು ಚೀಪ್, ಬಟ್ ಸ್ಟಿಲ್ ಇಟ್ ಸೀಮ್ಡ್ ಅಂತಂದರೆ ಇದು ಜಾಸ್ತಿ ಇರೋ ಥರ ಅನ್ನಿಸ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಈ ರಾಸ್ಕಲ್ ಏನಿದ್ದಾನೆ ಅವನೇನು ಈ ಮನಿಗೆ ಇವಾಗ ಇಷ್ಟು ಖರ್ಚು ಮಾಡೋದಕ್ಕೆ ವರ್ತಬಲ್ ಅಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಇಟ್ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 ಫ್ರಾಂಕ್ಸ್ ಮೋರ್ ಪರ್ ಹೆಡ್. ಸೊ ಇವಾಗಲೂ ಕೂಡ ಏನು, ಜನರ ಹತ್ರ ಕಲೆಕ್ಟ್ ಮಾಡಿದ್ರೆ ಒಬ್ಬರಿಗೆ 2 ಫ್ರಾಂಕ್ಸ್ಗಿಂತ ಜಾಸ್ತಿ ಅಥವಾ ಹೆಚ್ಚು ಕಮ್ಮಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅಂದರೆ ನಿಯರ್. ಸೊ ಅದಾದರೆ 2 ಫ್ರಾಂಕ್ಗಿಂತ ಜಾಸ್ತಿ ಆಗ್ತಿತ್ತು, ಇದು ಒಂದು ಸ್ವಲ್ಪ ಅದಕ್ಕಿಂತ ಕಡಿಮೆ ಇದೆ, 2 ಫ್ರಾಂಕ್ಸ್ಗಿಂತ ಕಡಿಮೆ ಇದೆ. ಅನದರ್ ಕೌನ್ಸಿಲ್ ವಾಸ್ ಕಾಲ್ಡ್. ಸೊ ಸರಿ, ಇನ್ನೊಂದು ಸತಿ ಕೌನ್ಸಿಲ್ನ ಕರಿತಾ ಇದ್ದಾರೆ. ದೇ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್. ಸೊ ಮತ್ತೆ ಅವರು ಡಿಸ್ಕಸ್ ಮಾಡಿ ಕನ್ಸಿಡರ್ ಮಾಡ್ತಿದ್ದಾರೆ. ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್ ಕುಡ್ ನಾಟ್ ಒನ್. ಓಕೆ, ಸೊ ಇದು ಯಾರಾದರೂ ಇನ್ನೂ ಕಡಿಮೆಗೆ ಮಾಡೋದಕ್ಕಾಗಲ್ವಾ ಅಂಥೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನೇನಾಗುತ್ತೆ ಅಂತಂದರೆ, ಪರ್ಹ್ಯಾಪ್ಸ್ ವಿ ಗಾಟ್ ಟು ಡೂ ಇಟ್ ಇನ್ ಅ ರಫ್ ಆ್ಯಂಡ್ ಹೋಮ್ಲಿ ಮ್ಯಾನರ್. ಅದನ್ನು ಜಾಸ್ತಿ ಇಷ್ಟೊಂದು ಕಾಸ್ಟ್ ಆಗೋದು ಬೇಡ, ಸ್ವಲ್ಪ ಕಡಿಮೆ. ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್ ಅಂತಂದರೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು. ಓಕೆ, ದ ಜನರಲ್ ವಾಸ್ ಕಾಲ್ಡ್. ಸೊ ಅಲ್ಲಿರುವಂಥ ಜನರಲ್ನ ಕರೀತಾರೆ, ಜೊತೆಗೆ ಅವನಿಗೂ ಕೂಡ ಕೇಳ್ತಾ ಇದ್ದಾರೆ, ಕ್ಯಾನಾಟ್ ಯು ಫೈಂಡ್ ಅಸ್ ಅ ಸೋಲ್ಜರ್ ಹೂ ಕುಡ್ ಕಟ್ ದ ಮ್ಯಾನ್ಸ್ ಹೆಡ್. ಓಕೆ, ಸೊ ಯಾರು ಬಂದು ತಲೆನ ಕಡಿತಾರೆ ಅಂತ ಒಬ್ಬ ಸೋಲ್ಜರ್ ಇಲ್ವಾ ಅಂಥೇಳಿ ಕೇಳ್ತಾ ಇದ್ದಾರೆ. ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ ಪೀಪಲ್. ಸೊ ಆದರೆ ವಾರಲ್ಲಾದರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಆ ಥರ ಮಾಡ್ತಾರಲ್ವಾ ಅಂಥೇಳಿ ಕೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಆನ್ಸರ್ ಏನು ಬರುತ್ತೆ ನೋಡಿ, ಇನ್ ಫ್ಯಾಕ್ಟ್ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. ಸೊ ಅದಕ್ಕೆ ಅಲ್ವಾ ಅವರು ಕೂಡ ಟ್ರೈನ್ ಆಗಿರೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದ ಜನರಲ್ ಟಾಕ್ ಇಟ್ ಓವರ್ ದ ಸೋಲ್ಜರ್ಸ್ ಟು ಸಿ ವೆದರ್ ಒನ್ ಆಫ್ ದೆಮ್ ವುಡ್ ನಾಟ್ ಅಂಡರ್ಟೇಕ್ ದ ಜಾಬ್. ಓಕೆ, ಸೊ ಯಾರು ಕೂಡ ಈ ಒಂದು ಜಾಬ್ನ ತೊಗೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ. ಓಕೆ, ಬಟ್ ಒನ್ ಆಫ್ ದ ಸೋಲ್ಜರ್ ಹೂ ಡೂ ಇಟ್ ನೋ ದೇ ಸೆಡ್. ಯಾರು ಕೂಡ ಮಾಡೋದಕ್ಕೆ ರೆಡಿ ಇರಲಿಲ್ಲ, ಯಾಕೆಂದರೆ ಡೋಂಟ್ ನೋ ಹೌ ಟು ಡೂ ಇಟ್. ಸೊ ಅವರು ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ಅ ಥಿಂಗ್ ವಿ ಹ್ಯಾವ್ ಬೀನ್ ಥಾಟ್. ಸೊ ಇದನ್ನು ಅವರು ಕಲ್ತ್ಕೊಂಡು ಇಲ್ಲ. ಓಕೆ, ಡೋಂಟ್ ನೋ ಹೌ ಟು ಡೂ ಇಟ್, ಇಟ್ ಈಸ್ ನಾಟ್ ಥಿಂಗ್ ವಿ ಹ್ಯಾವ್ ಬೀನ್ ಥಾಟ್. ಇದನ್ನು ಕಲಿತು ಕೂಡ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡ್ಕೊಳ್ಳಿ. ವಾಟ್ ವಾಸ್ ಟು ಬಿ ಡನ್. ಹಾಗಾದರೆ ಏನು ಮಾಡಿದ್ರೆ ಸರಿ ಹೋಗುತ್ತೆ, ಅಥವಾ ಇದನ್ನು ಯಾವ ರೀತಿ ಈ ಸಮಸ್ಯೆನ ಪರಿಹಾರ ಮಾಡಬೇಕು. ಅಗೇನ್ ದ ಮಿನಿಸ್ಟರ್ಸ್ ಕನ್ಸಿಡರ್. ಮತ್ತು ಮಿನಿಸ್ಟರ್ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ರೀಕನ್ಸಿಡರ್. ಸೊ ಅವರು ಮತ್ತೆ ರೀಕನ್ಸಿಡರ್ ಕೂಡ ಮಾಡ್ತಾ ಇದ್ದಾರೆ. ದೇ ಅಸೆಂಬಲ್ಡ್ ಅ ಕಮಿಷನ್. ಸೊ ಮತ್ತೆ ಒಂದು ಕಮಿಷನ್ನ ಅಸೆಂಬಲ್ಡ್ ಮಾಡ್ತಾರೆ. ಆ್ಯಂಡ್ ಅ ಕಮಿಟಿ, ಜೊತೆಗೆ ಸಬ್ ಕಮಿಟಿ. ಸೊ ಜೊತೆಗೆ ಸಬ್ ಕಮಿಟಿನೂ ಕೂಡ ಅವರು ಮತ್ತೆ ಫಾರ್ಮ್ ಮಾಡಿ ಕರೀತಾ ಇದ್ದಾರೆ. ಆ್ಯಂಡ್ ಅಟ್ ಲಾಸ್ಟ್ ದೇ ಡಿಸೈಡೆಡ್ ದ್ಯಾಟ್ ದ ಬೆಸ್ಟ್ ಥಿಂಗ್ ವುಡ್ ಬಿ ಟು ಆಲ್ಟರ್ ದ ಡೆತ್ ಸೆಂಟೆನ್ಸ್. ಸೊ ಬೆಸ್ಟ್ ಥಿಂಗ್ ಏನಪ್ಪ ಮಾಡಬಹುದು ಅಂತಂದರೆ, ಒಂದು ಡೆತ್ ಸೆಂಟೆನ್ಸ್ನ ಆಲ್ಟರ್ ಮಾಡಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ಯಾವ ರೀತಿ, ಆಫ್ ಇಂಪ್ರಿಸನ್ಮೆಂಟ್ ಆಫ್ ಲೈಫ್. ಇಂಪ್ರಿಸನ್ಮೆಂಟ್ ಮಾಡೋದು, ಲೈಫ್ ಪೂರ್ತಿ ಅವನು ಜೈಲಲ್ಲಿ ಇಂಪ್ರಿಸನ್ ಆಗಿ ಇರೋ ಥರ ಮಾಡೋದು ಅಂಥೇಳಿ ಹೇಳ್ತಾ ಇದ್ದಾರೆ. ದಿಸ್ ವುಡ್ ಬಿ ಏಬಲ್ ಟು ಪ್ರಿನ್ಸ್ ಟು ಶೋ ಇಸ್ ಮರ್ಸಿ. ಇಲ್ಲಿರುವಂಥ ಮೊನ್ಯಾಕೋನಲ್ಲಿರುವಂತಹ ಕಿಂಗ್
ಒಂದು ಸ್ವಲ್ಪ ಅವ್ನು ಮರ್ಸಿ ತೋರಿಸಿದ್ರೆ ಸಾಕು, ಈ ಥರ ಆಗಬಹುದು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಕುಡ್ ಕಮ್ ಚೀಪರ್, ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಚೀಪ್ ಕೂಡ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. The prince agreed to this, and so the matter was arranged. ಓಕೆ, ಸೊ ಪ್ರಿನ್ಸ್ ಇದನ್ನು ಅಗ್ರಿ ಮಾಡ್ತಾನೆ. ಅದಾದಮೇಲೆ ಇದು ಒಂದು ಸ್ವಲ್ಪ ಅರೇಂಜ್ ಮಾಡಬೇಕು, ಯಾಕೆಂದರೆ ಫಸ್ಟ್ ಟೈಮ್ ಅವರು ಜೈಲಿಗೆ ಹಾಕ್ತಾ ಇದ್ದಾರೆ, ಅದು ಲೈಫ್ ಟೈಮ್ ಇರೋ ಥರ. ಆದರೆ ದ ಓನ್ಲಿ ಹಿಚ್, ಸೊ ಹಿಚ್ ಅಂತಂದರೆ ಪ್ರಾಬ್ಲಮ್, ನೌ ವಾಸ್ ದ್ಯಾಟ್ ದೇರ್ ವಾಸ್ ನೋ ಸೂಟಬಲ್ ಪ್ರಿಸನ್ ಫಾರ್ ಅ ಮ್ಯಾನ್. ಆದರೆ ಅವರ ಒಂದು ಕಂಟ್ರಿನಲ್ಲಿ, ಕಿಂಗ್ಡಮಲ್ಲಿ ಈ ಥರ ಪ್ರಿಸನ್ ಈ ಮನುಷ್ಯನಿಗೆ ಸೂಟ್ ಆಗೋ ಥರ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸೆಂಟೆನ್ಸ್ಡ್ ಫಾರ್ ಲೈಫ್, ಯಾಕೆ ಅಂತ ಅಂದರೆ ಈ ಥರ ಲೈಫ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಥರ ಇರುವಂತಹ ಒಂದು ಜೈಲೆಲ್ಲೂ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ದೇರ್ ವಾಸ್ ಅ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ವರ್ ಸಮ್ ಟೈಮ್ ಕೆಪ್ಟ್ ಟೆಂಪ್ರವರಿಲಿ. ಸೊ ಇವಾಗ ಒಂದು ಲಾಕಪ್ ಇದೆ. ಸೊ ಅಲ್ಲೇನಾಗಿದೆ ಅಂತಂದರೆ ಅಲ್ಲಿ ಜನನ ಅಂದರೆ ಈ ಥರ ಕ್ರಿಮಿನಲ್ಸ್ಗಳನ್ನು ಸ್ವಲ್ಪ ಟೈಮ್ ಮಾತ್ರ, ಟೆಂಪ್ರವರಿ ಟೈಮ್ ಮಾತ್ರ ಇರಿಸ್ಕೋಬೋದು, ಅಷ್ಟು ಟೈಮ್ ಮಾತ್ರ ಅಲ್ಲಿ ಇರೋದಕ್ಕೆ ಅವಕಾಶ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದು ತುಂಬ ಸಣ್ಣದಿದೆ, ಚಿಕ್ಕದಿದೆ, ಸ್ಮಾಲ್ ಲಾಕಪ್ ಅದು. ಓಕೆ, ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ಪರ್ಮನೆಂಟ್ ಯೂಸ್. ಸೊ ಅಲ್ಲಿ ಯಾವುದೇ ಥರ ಪರ್ಮನೆಂಟ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆ ಅಂತಂದರೆ ಅದೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕು, ಇದೇನಷ್ಟು ಸ್ಟ್ರಾಂಗ್ ಇಲ್ಲ. ಹವೆವರ್ ದೇ ಮ್ಯಾನೇಜ್ ಟು ಫೈಂಡ್ ಅ ಪ್ಲೇಸ್ ದಟ್ ವುಡ್ ಡು. ಸೊ ಹೇಗೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂಥೇಳಿ ಅದೇ ಒಂದು ಪ್ರಿಸನ್ನ ಅವರು ಆಯ್ಕೆ ಮಾಡಿಕೊಂಡ್ರು. ಆ್ಯಂಡ್ ದೇ ಪುಟ್ ದ ಯಂಗ್ ಫೆಲೋ ದೇರ್ ಆ್ಯಂಡ್ ಪ್ಲೇಸ್ಡ್ ಅ ಗಾರ್ಡ್. ಸೊ ಆ ಒಂದು ಯಂಗ್ ಫೆಲೋನ ಅಲ್ಲೇ ಹಾಕಿ ಅವನಿಗೆ ನೋಡ್ಕೊಳ್ಳೋದಕ್ಕೆ ಒಬ್ಬ ಗಾರ್ಡ್ನು ಕೂಡ ಪ್ಲೇಸ್ ಮಾಡಿದ್ರು. ಓಕೆ, ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್. ಇವಾಗ ಏನು ಮಾಡಬೇಕು, ಗಾರ್ಡ್ ಅವನು ಕ್ರಿಮಿನಲ್ನ ನೋಡಬೇಕು, ವಾಚ್ ಮಾಡಬೇಕು. ಆ್ಯಂಡ್ ಹ್ಯಾಡ್ ಆಲ್ಸೋ ಫೆಚ್ ಇಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನಿಂದ ಅವನು ಫುಡ್ ಕೂಡ ತರಬೇಕು ಅಂಥೇಳಿ ಆರ್ಡರ್ ಆಗಿದೆ. ಓಕೆ, ನೆಕ್ಸ್ಟ್, ದ ಪ್ರಿಸನ್ ರಿಮೈಂಡ್ ದೇರ್ ಮಂತ್ ಆಫ್ಟರ್ ಟಿಲ್ ಅ ಇಯರ್ ಹ್ಯಾಡ್ ಪಾಸ್ಡ್. ಸೊ ಇದೇ ಥರ ಒಂದು ವರ್ಷ ಕಳೆದೋಯ್ತು. ಪ್ರತಿದಿನ ಗಾರ್ಡ್ ಹೋಗಿ ಊಟ ತಗೊಬಂದು ಈ ಒಂದು ಕ್ರಿಮಿನಲ್ ಕೊಡ್ತಾ ಹೋಗ್ತಾ ಇದ್ದಾನೆ. ಈ ಥರ ಇಡೀ ವರ್ಷ ಕಳೀತು. ಇವಾಗ ಏನಾಗಿದೆ, ಬಟ್ ವೆನ್ ಅ ಇಯರ್ ಪಾಸ್ಡ್ ದ ಕಿಂಗ್ ಲೆಟ್. ಓಕೆ, ಒಂದು ವರ್ಷ ಆಯಿತು, ಅಲ್ಲಿರುವಂಥ ಕಿಂಗ್ ಲೆಟ್ ಏನು ಮಾಡ್ತಾ ಇದ್ದಾನೆ, ಲುಕ್ ಓವರ್ ದ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒನ್ ಡೇ. ಒಂದು ದಿನ ಏನು ಮಾಡ್ತಾನೆ, ಇಲ್ಲಿರುವಂತಹ ಎಕ್ಸ್ಪೆನ್ಸ್ ಏನು, ಇನ್ಕಮ್ ಏನು ಅಂಥೇಳಿ ಅವ್ನು ಚೆಕ್ ಮಾಡ್ತಾನೆ. ಸೊ ವರ್ಷದ ಆಯವ್ಯಯ ನೋಡಲೇಬೇಕಲ್ಲ. ನೋಟಿಸ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಅದೇ ಥರ ಅಲ್ಲಿ ಯಾವುದೋ ಒಂದು ಹೊಸ ಎಕ್ಸ್ಪೆಂಡಿಚರ್ ಅವನಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಓಕೆ, ದಿಸ್ ವಾಸ್ ನಾಟ್ ಕೀಪ್ ಆಫ್ ದ ಕ್ರಿಮಿನಲ್. ಓಕೆ, ಸೊ ಇದೇನು ಕ್ರಿಮಿನಲ್ನ ಹಿಡ್ಕೊಂಡಿರೋದಕ್ಕೆ ಅಥವಾ ಕ್ರಿಮಿನಲ್ನ ಅಲ್ಲಿ ಲಾಕಪ್ಪಲ್ಲಿ ಹಾಕ್ಕೊಂಡಿರೋದು, ಅದು ಕೂಡ ಒಂದಷ್ಟು ಎಕ್ಸ್ಪೆನ್ಸ್ ಆಗ್ತಾ ಇದೆ. ನಾರ್ ವಾಸ್ ಇಟ್ ಅ ಸ್ಮಾಲ್ ಐಟಮ್ ಈದರ್. ಇದೇನು ತುಂಬ ಚಿಕ್ಕ ಐಟಮ್ ಅಂತೂ ಅಲ್ವೇ ಅಲ್ಲ, ಯಾಕೆಂತಂದರೆ ಅದು ಇಡೀ ವರ್ಷ ಬೇಕಾಗಿರುವಂಥದ್ದು ಸ್ವಲ್ಪ ದೊಡ್ಡ ಅಮೌಂಟೇ ಆಗಿದೆ. ದೇರ್ ವಾಸ್ ಅ ಸ್ಪೆಷಲ್ ಗಾರ್ಡ್. ಸೊ ಅವನು ಕೂಡ ಏನು ಸ್ಪೆಷಲ್ ಗಾರ್ಡ್. ಓಕೆ, ಸೊ ಎಲ್ಲರಿಗೂ ಕೂಡ ಅವನು ಸ್ವಲ್ಪ ಸಂಬಳ ಕೊಟ್ಟರೆ ಅವನಿಗೆ ಒಂಚೂರು ಎಕ್ಸ್ಟ್ರಾ ಸಂಬಳ ಕೊಡಬೇಕು. ಓಕೆ, ಯಾಕೆಂತಂದರೆ 24/7 ಅವನನ್ನು ವಾಚ್ ಮಾಡಬೇಕಲ್ಲ. ಆ್ಯಂಡ್ ದೇರ್ ವಾಸ್ ಆಲ್ಸೋ ದ ಮ್ಯಾನ್ಸ್ ಫುಡ್. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಆ ಮನುಷ್ಯ ಊಟ ಮಾಡುವಂತಹ ಫುಡ್ಡು ಕೂಡ ದುಡ್ಡು ಕೊಡಬೇಕಾಗತ್ತೆ. ಇಟ್ ಕೇಮ್ ಟು ಮೋರ್ ದ್ಯಾನ್ 600 francs, ಮೈಂಡ್ ಇಟ್. ಓಕೆ, ಸೊ ಎಷ್ಟಿದೆ, 600 francs ಒಂದು ಇಯರಿಗೆ ಎಕ್ಸ್ಪೆನ್ಸ್ ಆಗ್ತಾ ಇದೆ. ಓಕೆ, ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದಟ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್. ಸೊ ಆ ಫೆಲೋ ಏನು ನೋಡೋದಕ್ಕೇನು ಏಜ್ ಆಗಿರೋನಲ್ಲ, ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ತಿ ಕೂಡ ಇದ್ದಾನೆ, ಯಂಗು ಕೂಡ ಆಗಿದ್ದಾನೆ. ಆ್ಯಂಡ್ ಮೈಟ್ ಲಿವ್ 50 years. ಅವನು ನೋಡಿದ್ರೆ ಬಹುಶಃ 50 ವರ್ಷ ಅವನು ಬದುಕ್ಬೋದು. ವೆನ್ ಒನ್ ಕೇಮ್ ಟು ರೀಕಾಂಗ್ ಟು ಇಟ್ ಅಪ್. ಓಕೆ, ಸೊ ಅದನ್ನು ನೋಡಿದಾದ್ಮೇಲೆ ಏನಾಗ್ತಾ ಇದೆ, ಡೆಫಿನೆಟ್ಲಿ ಅವನೇನು ಸಾಮಾನ್ಯದವನಲ್ಲ, ಶಕ್ತಿಯುತವಾಗಿದ್ದಾನೆ. ಜೊತೆಗೆ ಅವನು 50 ವರ್ಷ ಕೂಡ ಅವನು ಬದುಕುವಷ್ಟು ಏಜ್ ಇದೆ, ಅಪ್ರಾಕ್ಸಿಮೇಟ್.
ಇನ್ನೂ ಜಾಸ್ತಿ ಕೂಡ ಬದುಕ್ಬೋದು, ಮಿನಿಮಮ್ 50 ವರ್ಷ ಬದುಕ್ತಾನೆ. ದ ಮ್ಯಾಟರ್ ವಾಸ್ ಸೀರಿಯಸ್. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಮ್ಯಾಟರ್ ಇದೆ. ಇಟ್ ವುಡ್ ನೆವರ್ ಡೂ. ಓಕೆ, ಇಟ್ ವಿಡ್ ನೆವರ್ ಡೂ. ಯಾಕೆಂತಂದರೆ 600 ಫ್ರಾಂಕ್ಸ್ ಅನ್ನೋದು ಒಂದು ವರ್ಷಕ್ಕೆ ತುಂಬ ಲಾಂಗ್ ಆಗುತ್ತೆ. ಅದು 50 ವರ್ಷ, ಒಂದು ವರ್ಷ ಅಲ್ಲ, 50 ವರ್ಷ ಗಂಟ ಇರಬೇಕು. ಸೊ ದ ಪ್ರಿನ್ಸ್ ಅಮೌಂಡ್ ಹಿಸ್ ಮಿನಿಸ್ಟರ್ಸ್ ಆ್ಯಂಡ್ ಸೆಟ್ ಟು ದೆಮ್. ಸೊ ಮತ್ತೆ ಪ್ರಿನ್ಸ್ ಏನು ಮಾಡ್ತಾನೆ, ಅವನ ಮಿನಿಸ್ಟರ್ನೆಲ್ಲ ಕರೆಸಿ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾನೆ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ದಿಸ್ ರಾಸ್ಕಲ್. ಸೊ ನೀವು ಖಂಡಿತವಾಗಿ ಏನು ಮಾಡಬೇಕು, ಸ್ವಲ್ಪ ಕಡಿಮೆ ಖರ್ಚಲ್ಲಿ ಈ ಒಂದು ರಾಸ್ಕಲ್ನ ಡೀಲ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ದ ಪ್ರೆಸೆಂಟ್ ಪ್ಲಾನ್ ಈಸ್ ಟೂ ಎಕ್ಸ್ಪೆನ್ಸಿವ್. ಸೊ ಪ್ರೆಸೆಂಟ್ ಪ್ಲಾನ್ ಏನಿದೆ ಅದು ತುಂಬ ಎಕ್ಸ್ಪೆನ್ಸಿವ್. ಆ್ಯಂಡ್ ದ ಮಿನಿಸ್ಟರ್ ಮೆಟ್ ಆ್ಯಂಡ್ ರೀಕನ್ಸಿಡರ್. ಮತ್ತು ಅವರು ಸಮೌಂಟ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಮತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಟಿಲ್ ಒನ್ ಆಫ್ ದೆಮ್ ಸೆಟ್. ಅದರಲ್ಲಿ ಯಾರೊಬ್ಬರು ಹೇಳ್ತಿದ್ದಾರೆ ನೋಡ್ಕೊಳ್ಳಿ ಏನಂತ. ಜೆಂಟಲ್ ಮ್ಯಾನ್ ಇನ್ ಮೈ ಒಪಿನಿಯನ್. ಸೊ ಜೆಂಟಲ್ಮೆನ್ ಅಂತ ಎಲ್ಲರಿಗೂ ಅಡ್ರೆಸ್ ಮಾಡಿ ಹೇಳ್ತಾ ಇರೋವಂಥದ್ದು. ಮೈ ಒಪಿನಿಯನ್, ಅವನ ಪ್ರಕಾರವಾಗಿ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ಏನು ಮಾಡಬೇಕು, ಫಸ್ಟು ಆ ಗಾರ್ಡ್ನ ಡಿಸ್ಮಿಸ್ ಮಾಡಬೇಕು. ಅವನಿಗೆ ಕೊಡೋವಂಥ ಸ್ಯಾಲ್ರಿ ಕಮ್ಮಿ ಆಗುತ್ತೆ, ಓಕೆ, ಉಳಿಯುತ್ತೆ ಅಂಥೇಳಿ ಹೇಳ್ತಿದ್ದಾರೆ. ಬಟ್ ದೆನ್ ರೀಜಾಯಿಂಡ್ ಅನದರ್. ಅದ್ರ ಜೊತೆಗೆ ಇವನ ಜೊತೆಗೆ ಇನ್ನೊಬ್ಬ ರೀಜಾಯಿನ್ ಆಗ್ತಾನೆ. ನೋಡ್ಕೊಳ್ಳಿ, ಆ ಮಿನಿಸ್ಟರ್ ಏನು ಹೇಳ್ತಾನೆ, ದ ಫೆಲೋ ವಿಲ್ ರನ್ ಅವೇ. ಸೊ ರೀಜಾಯಿನ್ ಆಗಿದ ತಕ್ಷಣ ಅವನು ಏನು ಹೇಳ್ತಾನೆ, ಅವನನ್ನು ಓಡೋಗೋದಕ್ಕೆ ಬಿಟ್ಬಿಡಬೇಕು ಅಂಥೇಳಿ ಹೇಳ್ತಾ ಇದ್ದಾನೆ. ವೆಲ್ ಸೆಡ್ ಫಸ್ಟ್ ಸ್ಪೀಕರ್. ಫಸ್ಟ್ ಹೇಳಿದ್ನಲ್ಲ ಗಾರ್ಡ್ನ ಡಿಸ್ಮಿಸ್ ಮಾಡಬೇಕು ಅಂತ, ಅವನೇ ಹೇಳ್ತಾ ಇದ್ದಾನೆ. ಎಸ್, ಇದು ಕೂಡ ಒಳ್ಳೆ ಪಾಯಿಂಟೇ ಅಂಥೇಳಿ ಹೇಳ್ತಾ ಇದ್ದಾನೆ. ವೆಲ್ ಸೆಡ್, ಒಳ್ಳೆ ಪಾಯಿಂಟ್. ಲೆಟ್ ಹಿಮ್ ರನ್ ಅವೇ. ಸರಿ, ಅವನ ಓಡೋಗೋದಕ್ಕೆ ಬಿಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ವಿ ಹ್ಯಾಂಗ್ ಟು ಹಿಮ್. ಸೊ ಮತ್ತೆ ಅವಾಗ ಏನು ಮಾಡ್ಬೋದು, ಹ್ಯಾಂಗ್ಡ್ ಮಾಡ್ಬೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡೆಲಿಬ್ರೇಷನ್ ಟು ದ ಕಿಂಗ್ಲೆಟ್. ಸೊ ಅದರಿಂದ ಏನಾಗುತ್ತೆ, ಈ ಕಿಂಗ್ಡಮ್ಗೆ ಒಂಚೂರು ದುಡ್ಡಾದರೂ ಉಳಿಯುತ್ತೆ, ರಿಲ್ಯಾಕ್ಸ್ ಆಗ್ತೀವಿ ಅಂಥೇಳಿ ಹೇಳ್ತಿದ್ದಾನೆ. ಆ್ಯಂಡ್ ಈ ಅಗ್ರೀಡ್ ವಿತ್ ದೆಮ್. ಸೊ ಅದಕ್ಕೆ ಕಿಂಗ್ ಕೂಡ ಅಗ್ರಿ ಆಗ್ತಾನೆ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ಆ್ಯಂಡ್ ದೇ ವೈಟ್ ಟು ಸಿ ವಾಟ್ ವುಡ್ ಹ್ಯಾಪೆಂಡ್. ಆಲ್ ದಟ್ ಹ್ಯಾಪೆಂಡ್ ವಾಸ್ ದಟ್ ಅಟ್ ಡಿನ್ನರ್ ಟೈಮ್. ಸೊ ಏನಾಗುತ್ತೆ ಅಂಥೇಳಿ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಸೊ ಏನಾಯಿತು ಅಂತಂದರೆ, ಒಂದು ವಿಷಯ ಡಿನ್ನರ್ ಟೈಮಲ್ಲಿ ಮಾತ್ರ ಆಯಿತು ಅಂಥೇಳಿ ಹೇಳ್ತಿದ್ದಾರೆ. ದ ಕ್ರಿಮಿನಲ್ ಕೇಮ್ ಔಟ್. ಸೊ ಆ ಟೈಮಲ್ಲಿ ಏನಾಯಿತು, ಡಿನ್ನರ್ ಟೈಮಲ್ಲಿ ಕ್ರಿಮಿನಲ್ ಹೊರಗಡೆ ಬರ್ತಾ ಇದ್ದಾನೆ. ಆ್ಯಂಡ್ ನಾಟ್ ಫೈಂಡಿಂಗ್ ಹಿಸ್ ಗಾರ್ಡ್. ಅವನ ಗಾರ್ಡ್ ಏನಿದ್ದ ಅವನಿಗೆ ಕಾಣಿಸ್ತಾ ಇಲ್ಲ, ಅವನು ಒಬ್ಬನೇ ಇದ್ದಾನೆ. ಹಿ ವೆಂಟ್ ಟು ದ ಪ್ರಿನ್ಸಸ್ ಕಿಚನ್. ಸೊ ಏನು ಮಾಡ್ತಾನೆ, ರಾಯಲ್ ಕಿಚನ್ ಏನಿತ್ತು ಪ್ರಿನ್ಸಸ್ ಕಿಚನ್ಗೆ ಹೋಗ್ತಾ ಇದ್ದಾನೆ. ಯಾಕೆ, ಟು ಫೆಚ್ ಹಿಸ್ ಓನ್ ಡಿನ್ನರ್. ಇವನ ಓನ್ ಡಿನ್ನರ್ನ ತೊಗೊಬರೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಹಿ ಟುಕ್ ವಾಟ್ ವಾಸ್ ಗಿವನ್ ಹಿಮ್. ಓಕೆ, ಅವ್ನು ತೊಗೊಂಡ, ಜೊತೆಗೆ ಅವನು ತೊಗೊಂಡಿರೋದನ್ನು ತೊಗೊಂಡು ವಾಪಸ್ ಬರ್ತಾ ಇದ್ದಾನೆ. ಊಟ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾನೆ. ರಿಟರ್ನ್ ಟು ದ ಪ್ರಿಸನ್. ಮತ್ತೆ ವಾಪಸ್ ಎಲ್ಲಿಗೆ ಬಂದ, ಪ್ರಿಸನ್ನಿಗೆ ಬಂದ. ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್. ಅವನಿಗೆ ಡೋರ್ ಹಾಕ್ಕೊಂಡು ಒಳಗಡೆ ಸುಮ್ಮನೆ ಕೂತಿದ್ದಾನೆ. ಆ್ಯಂಡ್ ಸ್ಟೇಡ್ ಇನ್ಸೈಡ್. ಅಲ್ಲೇ ಉಳಿದಿದ್ದಾನೆ. ನೆಕ್ಸ್ಟ್ ಡೇ ಸೇಮ್ ಥಿಂಗ್ ಅಕರ್ಡ್. ಹಿ ವೆಂಟ್ ಫಾರ್ ಹಿಸ್ ಫುಡ್. ಸೊ ನೆಕ್ಸ್ಟ್ ಡೇ ಕೂಡ ಸೇಮ್, ದ ಪ್ರಾಪರ್ ಟೈಮ್ ಬಟ್ ಫಾರ್ ರನ್ನಿಂಗ್ ಅವೇ. ಸೊ ಸೇಮ್ ಟೈಮ್ಗೆ ಹೋಗ್ತಾನೆ, ಅಲ್ಲಿ ಹೋಗಿ ಫುಡ್ನ ತೊಗೊಂಡು ಬರ್ತಾ ಇದ್ದಾನೆ. ಹಿ ಡಿಡ್ ನಾಟ್ ಶೋ ದ ಲೀಸ್ಟ್ ಸೈನ್ ಆಫ್ ಇಟ್. ಸೊ ಅವನು ಅಟ್ಲೀಸ್ಟ್ ಹೋಗುವಂತಹ ಒಂದು ಮನಸ್ಸನ್ನು ಮಾಡ್ತಾನೆ ಇಲ್ಲ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಅವನು ಹೋಗೋದು, ಊಟ ಮಾಡೋದು, ಕುತ್ಕೊಳ್ಳೋದು ಅಷ್ಟೇ ಮಾಡ್ತಾ ಇದ್ದಾನೆ. ಎಸ್ಕೇಪ್ ಆಗೋವಂಥ ಪ್ಲಾನ್ ಕೂಡ ಅವನಿಗಿಲ್ಲ ಅಂಥೇಳಿ ಅನ್ನಿಸ್ತಾ ಇದೆ. ವಾಟ್ ವಾಸ್ ಟು ಬಿ ಡನ್. ಹಾಗಾದರೆ ಏನು ಮಾಡ್ತಾರೆ, ದೇ ಕನ್ಸಿಡರ್ ದ ಮ್ಯಾಟರ್ ಅಗೇನ್. ಮತ್ತೆ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಏನಾಗುತ್ತೆ ನೋಡ್ಕೊಳ್ಳಿ, ಚರ್ಚೆ ಹೆಂಗಾಗುತ್ತೆ, ಏನು ಮಾಡ್ತಾರೆ ಅಂತಂದರೆ, ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್. ಸೊ ಅವರೇ ಡಿಸೈಡ್ ಮಾಡ್ಕೊಬಿಟ್ರು, ಏನು, ನಾವು ಸ್ಟ್ರೈಟಾಗಿ ಹೇಳ್ಬಿಡೋಣ ಅವನಿಗೆ ಅಂತ. ಸೆಟ್ ದೇ ವಿ ಡೋಂಟ್ ವಾಂಟ್ ಟು ಕೀಪ್ ಹಿಮ್. ಸೊ ಅವನ್ನ ನಾವು ಇಟ್ಕೊಳ್ಳೋದು ಬೇಡ, ಅಥವಾ ಅವನ ಹತ್ರನೇ ಡೈರೆಕ್ಟಾಗಿ ಹೋಗಿ, ನೀನು ಇಲ್ಲಿ ಇರಬೇಡಪ್ಪ, ನಾವು ಇಟ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿಬಿಡಬೇಕು ಅಂಥೇಳಿ ಯಾರು, ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಹ್ಯಾಡ್ ಹಿಮ್ ಬ್ರಾಡ್ ಬಿಫೋರ್ ಹಿಮ್. ಸೊ ಮಿನಿಸ್ಟರ್, ಅದರಲ್ಲಿರುವಂಥ ಯಾರೋ ಒಬ್ಬ ಮಿನಿಸ್ಟರ್ ಜಸ್ಟಿಸ್ನ ಮುಂದೆ ಈ ಥರ ಹೇಳ್ತಾ ಇದ್ದಾನೆ. ನೆಕ್ಸ್ಟು ಅವನಿಗೆ ಒಂದಷ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ವೈ ಡು ಯು ನಾಟ್ ರನ್ ಅವೇ. ಯಾಕೆ ನೀನು ಓಡೋಗಿಲ್ಲ ಅಂಥೇಳಿ ಕೇಳ್ತಾ ಇದ್ದಾರೆ. ಸೆಡ್ ಮಿನಿಸ್ಟರ್,
ದೇರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು. ಸೊ ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಯಾವುದೇ ಗಾರ್ಡ್ ಇಲ್ಲ. ಯು ಕ್ಯಾನ್ ಗೋ ವೇರ್ ಯು ಲೈಕ್, ನಿನಗೆ ಎಲ್ಲಿಗೆ ಇಷ್ಟ ಬರುತ್ತೋ ಅಲ್ಲಿ ಹೋಗು. ಆ್ಯಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ಸೊ ಪ್ರಿನ್ಸ್ ಕೂಡ ಏನು ಮಾಡಲ್ಲ, ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀನು ಎಲ್ಲಿಗೆ ಬೇಕೋ ಅಲ್ಲಿ ನೀನು ಹೋಗ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ಸೊ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಪ್ರಿನ್ಸು ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ರಿಪ್ಲೈಡ್ ದ ಮ್ಯಾನ್. ಸೊ ಮ್ಯಾನು ರಿಪ್ಲೈ ಮಾಡ್ತಾನೆ, ಮರ್ಡರರ್ ಏನು, ಬಟ್ ಐ ಹ್ಯಾವ್ ನೌ ವೇರ್ ಟು ಗೋ. ಸೊ ಎಲ್ಲಿ ಹೋಗಬೇಕು ನಾನು ಅಂತೇಳಿ ಹೇಳ್ತಾ ಇದ್ದಾನೆ. ವಾಟ್ ಕ್ಯಾನ್ ಐ ಡೂ. ಸೊ ಏನು ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದಾನೆ. ಯು ಹ್ಯಾವ್ ರೈನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್. ನೀವು ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡಿದ್ದೀರಾ, ನೀವು ಕೊಟ್ಟಿರುವಂಥ ಶಿಕ್ಷೆಯಿಂದ. ಪೀಪಲ್ ವಿಲ್ ದೇರ್ ಬ್ಯಾಕ್ಸ್ ಆನ್ ಮೀ. ಅಂದರೆ ಜನ ನನ್ನನ್ನು ಮಾತಾಡ್ಸಲ್ಲ, ಮುಖ ತಿರುಗಿಸ್ತಾರೆ. ಸೊ ಆ ಕಡೆ ತಿರ್ಕೋತಾರೆ, ನನಗೆ ಮಾತಾಡಿಸಲ್ಲ ಅಂಥೇಳಿ ಹೇಳ್ತಾ ಇರೋವಂಥದ್ದು. ಬಿಸೈಡ್ಸ್ ಅದೆಲ್ಲ ಇರಲಿ ಬಿಡಿ, ಮಾತಾಡ್ಸಿಲ್ಲ ಅಂದರೆ ಹೋಗಲಿ, ಆದರೆ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಸೊ ಜೊತೆಗೆ ನಾನು ಕೆಲಸ ಮಾಡೋದ ಕಡೆಯಿಂದನೂ ಕೂಡ ನನಗೆ ಕೆಲಸದಿಂದ ತೆಗೆದಿದ್ದಾರೆ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಸೊ ನೀವು ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಾ. ಇಟ್ ಈಸ್ ನಾಟ್ ಫೇರ್. ಸೊ ಇದು ಸರಿಯಲ್ಲ. ಇನ್ ದ ಫಸ್ಟ್ ಪಾಯಿಂಟ್ ಏನು ಅಂದರೆ, ವೆನ್ ಒನ್ಸ್ ಯು ಸೆಂಟೆನ್ಸ್ಡ್ ಮೀ ಟು ಡೆತ್ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟ್ ಮೀ. ಸೊ ಫಸ್ಟೇ ಕೊಟ್ಟಿದ್ರಲ್ಲ ಆ ಸೆಂಟೆನ್ಸ್ನ ನೀವೇನು ಮಾಡಬೇಕಾಗಿತ್ತು, ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾನೆ. ಬಟ್ ಯು ಡಿಡ್ ನಾಟ್ ಡೂ ಇಟ್. ಸೊ ನೀವು ಮಾಡಿಲ್ಲ. ದಟ್ ಈಸ್ ಒನ್ ಥಿಂಗ್. ಸೊ ಅದು ಒನ್ ಥಿಂಗ್. ಐ ಡಿಡ್ ನಾಟ್ ಕಂಪ್ಲೇಂಟ್ ಅಬೌಟ್ ದಟ್. ಸೊ ಅದ್ರ ಬಗ್ಗೆ ನಾನು ಕೂಡ ಕಂಪ್ಲೇಂಟ್ ಮಾಡಿಲ್ಲ. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಸೆಕೆಂಡ್ ಟೈಮ್ ಏನು ಮಾಡಿದ್ರಿ, ನನಗೆ ಲೈಫ್ ಇಂಪ್ರಿಸನ್ಮೆಂಟ್ನ ಕೊಟ್ರಿ. ಸೊ ಜೀವಾವಧಿ ಶಿಕ್ಷೆ ಕೊಟ್ರಿ. ಆ್ಯಂಡ್ ಪುಟ್ ಅ ಗಾರ್ಡ್ ಟು ಬ್ರಿಂಗ್ ಮೀ ಮೈ ಫುಡ್. ಜೊತೆಗೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಏನು ಮಾಡಿದ್ರಿ, ಒಬ್ಬ ಗಾರ್ಡನ್ನು ನೇಮಕ ಮಾಡಿದ್ರಿ. ಏನು ಮಾಡ್ದ ಅವನು, ಬಟ್ ಆಫ್ಟರ್ ಟೈಮ್ ಯು ಟುಕ್ ಹಿಮ್ ಅವೇ ಅಗೇನ್. ಸೊ ಮತ್ತೆ ಅವನ್ನ ನನ್ನಿಂದ ಕಿತ್ಕೊಂಡ್ರಿ ಅಂತೇಳಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ಸೊ ನನ್ನ ಊಟನ ನಾನೇ ಹೋಗಿ ತರೋ ಹಾಗೆ ಆಯಿತು. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇಂಟ್. ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ನಿಮ್ಮ ಹತ್ರ ಮಾಡಿಲ್ಲ. ಬಟ್ ನೌ ಯು ಆ್ಯಕ್ಚುಲಿ ವಾಂಟ್ ಟು ಗೋ ಅವೇ, ಕ್ಯಾನಾಟ್ ಅಗ್ರಿ ದ್ಯಾಟ್. ಸೊ ಇವಾಗ ನೀವು ನನ್ನನ್ನು ಹೊರಗಡೆ ಹೋಗೋಕ್ಕೆ ಹೇಳ್ತಾ ಇದ್ದೀರಾ, ಆದರೆ ನಾನು ಅದನ್ನು ಅಗ್ರಿ ಮಾಡೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಯು ಮೇ ಡೂ ಆ್ಯಸ್ ಯು ಲೈಕ್ ಬಟ್ ಐ ವೋಂಟ್ ಗೋ ಅವೇ. ಸೊ ನಿಮಗೆ ಇಷ್ಟ ಬಂದಿರೋ ಥರ ಮಾಡಿ, ಆದರೆ ನಾನು ಹೊರಗಡೆ ಹೋಗೋದಿಲ್ಲ ಅಂಥೇಳಿ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡ್ಕೊಳ್ಳಿ ನೆಕ್ಸ್ಟ್ ಏನಾಗುತ್ತೆ. ವಾಟ್ ವಾಸ್ ಟು ಬಿ ಡನ್. ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮೌಂಡ್. ಮತ್ತೆ ಇನ್ನೊಂದು ಸತಿ ಕೌನ್ಸಿಲ್ ಸಮೌಂಡ್ ಆಗ್ತಾರೆ, ಅಂದರೆ ಮೀಟ್ ಆಗ್ತಾರೆ. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್. ಸೊ ಮತ್ತೆ ಬೇರೆ ಏನು ಉಪಾಯ ವಿಧಿಗಳನ್ನು ಮಾಡ್ತಾರೆ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ, ಮಾಡಬಹುದು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಮ್ಯಾನ್ ವುಡ್ ನಾಟ್ ಗೋ. ಮನುಷ್ಯ ಹೋಗಲ್ಲ ಅಂತೇಳಿ ಹೇಳ್ಬಿಟ್ಟಿದ್ದಾನೆ. ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್. ಮತ್ತೆ ಅವ್ರು ಏನು ಮಾಡ್ತಾರೆ, ಇದನ್ನು ಇನ್ನೊಂದು ಸತಿ ಚರ್ಚೆ ಮಾಡ್ತಾರೆ, ಏನೇನು ಮಾಡ್ಬೋದು ಅಂತ. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಅ ಪೆನ್ಷನ್. ಸೊ ಅವನ್ನ ಹೊರಗಡೆ ಕಳ್ಸೋದಕ್ಕೆ ನಾವೇನು ಮಾಡೋಣ, ಆಫರ್ ಮಾಡೋಣ, ಒಂದು ಪೆನ್ಷನ್ನ ಆಫರ್ ಮಾಡೋಣ ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ಸೊ ಅದಕ್ಕೆ ಇದನ್ನೇ ತಗೊಂಡೋಗಿ ರಿಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಿನ್ಸ್ ಹತ್ರ, ಏನೇನು ನಡೀತು, ಅವ್ನು ಯಾಕೆ ಹೋಗಲ್ಲ ಅಂತ ಅಂದ. ಜೊತೆಗೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಇವೆಲ್ಲವೂ ಕೂಡ ಪ್ರಿನ್ಸ್ ಹತ್ರ ರಿಪೋರ್ಟ್ ಆಗುತ್ತೆ. ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್. ಸೊ ಅವ್ರೇನು ಹೇಳ್ತಿದ್ದಾನೋ ಕಿಂಗ್ಗೆ ಅದು ಓಕೆ ಅನಿಸ್ತಾ ಇದೆ. ಅದಕ್ಕೆ ಅವನೇನು ಮಾಡ್ತಾ ಇದ್ದಾನೋ ಅದನ್ನು ಅಗ್ರಿ ಮಾಡಲೇಬೇಕು. ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ. ಸೊ ಹೇಗಾದರೂ ಮಾಡಿ ನಾವು ಅವ್ರನ್ನ ಇಲ್ಲಿಂದ ಓಡಿಸ್ಬೇಕು, ಆ ಮರ್ಡರರ್ನ ಅಂಥೇಳಿ ಅಂದ್ಕೋತಾ ಇದ್ದಾರೆ. ದ ಸಮ್ ಫಿಕ್ಸ್ಡ್ ವಾಸ್ 600 francs. ಸೊ ಏನು ಮಾಡಿದ್ರು, ಅವನಿಗೆ 600 ಫ್ರಾಂಕ್ಸ್ಗಳನ್ನು ಕೊಟ್ಟು ಪೆನ್ಷನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಆ್ಯಂಡ್ ದಿಸ್ ವಾಸ್ ಅನೌನ್ಸ್ ಟು ದ ಪ್ರಿಸನರ್. ಸೊ ಇದನ್ನು ಪ್ರಿಸನರ್ಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಇನ್ ದ ಸೇಮ್ ವೇ ಅನೌನ್ಸ್ಮೆಂಟ್ ಆಗಿದೆ. ಸೊ ಅನೌನ್ಸ್ಮೆಂಟ್ನ ಇವಾಗ ಎಲ್ಲರ ಮುಂದೆ ಹೇಳಬೇಕು. ಓಕೆ, ಸೊ ಅವನಿಗೂ ಕೂಡ ಒಪ್ಪಿಸ್ಬೇಕು. ವೆಲ್ ಹೀ ಸೈಡ್. ಓಕೆ, ಯಾರು, ಹಿ ಮೀನ್ಸ್ ಇಲ್ಲಿ ಆ ಒಂದು ಕ್ರಿಮಿನಲ್. ಓಕೆ, ಸೊ ಮತ್ತೆ ಏನು ಹೇಳ್ತಾನೆ ನೋಡ್ಕೊಳ್ಳಿ.
ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ. ಸೊ ನೀವೆಷ್ಟು ದೂರ ನನ್ನನ್ನು ನೋಡ್ಕೋತಿರೋ, ಎಲ್ಲಿವರೆಗೂ ನೀವು ನನ್ನನ್ನು ನೋಡ್ಕೋತಿರೋ ಅಲ್ಲಿವರೆಗೂ ನೀವೇನು ಮಾಡಬೇಕು, ರೆಗ್ಯುಲರ್ಲಿ ನನಗೆ ಪೇ ಮಾಡಬೇಕು. ಆನ್ ದ್ಯಾಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ಸೊ ಈ ಒಂದು ಕಂಡೀಷನ್ ಮೇಲೆ ನಾನು ಹೋಗ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಇದಕ್ಕೆ ದ ಮ್ಯಾಟರ್ ವಾಸ್ ಸೆಟಲ್ಡ್. ಸೊ ಇದರಿಂದ ಎಲ್ಲರೂ ಒಪ್ಕೊಂಡ್ರು, ಮ್ಯಾಟರ್ ಕೂಡ ಸೆಟಲ್ ಆಯಿತು, ಅವನು ಕೂಡ ಒಪ್ಕೊಂಡಿದ್ದಾನೆ. ಹಿ ರಿಸೀವ್ಡ್ 1/3 ಆಫ್ ಹಿಸ್ ಆ್ಯನ್ಯುಟಿ. ಸೊ 1/3 ಆಫ್ ಆ್ಯನ್ಯುಟಿ ಅಂದ್ರೇನು, ಸೊ ಅವ್ನಿಗೇನು 1 ವರ್ಷಕ್ಕೆ ಕೊಡಬೇಕು ಸ್ವಲ್ಪ ಭಾಗವನ್ನು, 1/3 ಆಫ್ ಭಾಗವನ್ನು ಏನು ಮಾಡಿದ್ದಾರೆ, ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಯಾಕೆಂದರೆ 1 ವರ್ಷ ಗಂಟ ಅವನು ಉಪವಾಸ ಇರೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಅವನು ಊಟಕ್ಕೆ ಆದರೂ ಅಥವಾ ಏನಕ್ಕಾದರೂ ಖರ್ಚಿಗೆ ಅಂತೇಳಿ ಬೇಕಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮೈನ್. ಸೊ ಅವನೇನು ಮಾಡ್ತಾನೆ, ಕಿಂಗ್ಸ್ ಡೊಮೈನಿಂದ ಜಾಗ ಬಿಡ್ತಾನೆ, ಅವನು ವಾಪಸ್ ಮತ್ತೆ ಬರೋದಿಲ್ಲ. ಇಟ್ ವಾಸ್ ಓನ್ಲಿ ಅ ಕ್ವಾರ್ಟರ್ ಆಫ್ ಆ್ಯನ್ ಅವರ್ ಬೈ ರೈಲ್. ಸೊ ಅಲ್ಲಿಂದ ಏನಾದರೂ ಹೋಗಬೇಕು ಅಂತಂದರೆ ಏನು ತುಂಬ ದೂರ ಏನಿಲ್ಲ, ಕ್ವಾರ್ಟರಷ್ಟು ಅಂದರೆ ಒಂದು 20 ನಿಮಿಷ ಆಗಬಹುದು. ಓಕೆ, 15 ನಿಮಿಷ 20 ನಿಮಿಷದೊಳಗಡೆ ಟ್ರೈನಿಂದ ಬರಬಹುದು, ಅಷ್ಟು ದೂರಕ್ಕೆ ಅವನು ಹೋಗ್ತಾ ಇದ್ದಾನೆ. ಆ್ಯಂಡ್ ಇಮಿಗ್ರೇಟ್ ಅಂತ ಅಂದರೆ ಬೇರೆ ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿ ವಾಸ ಮಾಡೋದು, ಅಲ್ಲೇ ಅವನು ಸೆಟಲ್ ಆಗುವಂಥದ್ದು. ಓಕೆ, ಜಸ್ಟ್ ಅಕ್ರಾಸ್ ದ ಫ್ರಂಟಿಯರ್. ಸೊ ಏನೋ ತುಂಬ ಸ್ವಲ್ಪ ದೂರ, ಆ ಒಂದು ಫ್ರಂಟಿಯರ್ ಅಂತ ಅಂದರೆ ಆ ಒಂದು ಜಾಗದಿಂದ ಅಥವಾ ಮೊನಾಕೋ ಕಿಂಗ್ಡಮಿಂದ ಸ್ವಲ್ಪ ದೂರ ಹೋಗುವಂಥದ್ದು. ವೇರ್ ಹಿ ಬ್ರಾಟ್ ಅ ಬಿಟ್ ಆಫ್ ಲ್ಯಾಂಡ್. ಅಲ್ಲಿ ಅವನು ಏನು ಮಾಡ್ತಾನೆ, ಒಂದು ಸ್ವಲ್ಪ ಲ್ಯಾಂಡನ್ನ ಪರ್ಚೇಸ್ ಮಾಡ್ಕೋತಾ ಇದ್ದಾನೆ. ಸ್ಟಾರ್ಟ್ ಮಾರ್ಕೆಟ್ ಗಾರ್ಡನಿಂಗ್. ಸೊ ಅಲ್ಲಿ ಒಂದು ಹೊಸದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಏನು, ಮಾರ್ಕೆಟ್ ಗಾರ್ಡನಿಂಗ್ ಅಂತೇಳಿ ಹೇಳ್ತಿದ್ದಾರೆ. ಆ್ಯಂಡ್ ನೌ ಹಿ ಲಿವ್ಸ್ ಕಂಫರ್ಟಬಲಿ. ಇವಾಗ ಅವನು ಆರಾಮಾಗಿ ಕಂಫರ್ಟಬಲ್ ಆಗಿ ವಾಸ ಮಾಡ್ತಾ ಇದ್ದಾನೆ. ಹಿ ಆಲ್ವೇಸ್ ಗೋಸ್ ಅಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್. ಸೊ ಇವನೇನು ಮಾಡ್ತಾನೆ, ಯಾವಾಗಲೂ ಕೂಡ ಅವ್ನ ಪೆನ್ಷನ್ ಡ್ರಾ ಮಾಡೋದಕ್ಕೆ ಪ್ರಾಪರ್ ಟೈಮ್ಗೆ ಹೋಗ್ತಾ ಇದ್ದಾನೆ. ಹ್ಯಾವಿಂಗ್ ರಿಸೀವ್ಡ್ ಇಟ್ ಹಿ ಗೋಸ್ ಟು ದ ಗೇಮಿಂಗ್ ಟೇಬಲ್. ಅಷ್ಟು ಮಾತ್ರ ಅಲ್ಲ, ಅವನು ಯಾವಾಗ ಈ ಒಂದು ಅಮೌಂಟ್ನ ರಿಸೀವ್ ಮಾಡ್ಕೋತಾನೋ ಹಾಗೆ ಗೇಮಿಂಗ್ ಟೇಬಲ್ಗೂ ಕೂಡ ಹೋಗ್ತಾ ಇದ್ದಾನೆ, ಅಂದರೆ ಗ್ಯಾಮ್ಲಿಂಗ್ ಹೌಸ್ಗೂ ಕೂಡ ಹೋಗ್ತಾ ಇದ್ದಾನೆ. ಸ್ಟೇಕ್ 2 or 3 francs. ಒಂದು ಸ್ಟೇಕ್ ಅಂತ ಅಂದರೆ ಒಂದು ಭಾಗ ಅಥವಾ 2 ಭಾಗ, ಸೊ ಅಷ್ಟು ಅಥವಾ 3 ಭಾಗಗಳನ್ನು ತಗೊಳ್ಳುವಂಥದ್ದು, ಅಂದರೆ ಈ ಫ್ರಾಂಕ್ಸ್ಗಳನ್ನು ಕೊಟ್ಟು ಅಲ್ಲಿರುವಂಥ ಕಾಯಿನ್ಸ್ಗಳನ್ನು ಪರ್ಚೇಸ್ ಮಾಡುವಂಥದ್ದು. ಸಮ್ ಟೈಮ್ ವಿನ್ಸ್ ಆ್ಯಂಡ್ ಸಮ್ ಟೈಮ್ ಲಾಸಸ್. ಸೊ ಸ್ವಲ್ಪ ಟೈಮ್ ಏನಾಗ್ಬೋದು, ವಿನ್ ಆಗ್ಬೋದು, ಸ್ವಲ್ಪ ಟೈಮ್ ಅಥವಾ ಕೆಲವೊಂದು ಸತಿ ಗೆಲ್ಬೋದು, ಕೆಲವೊಂದು ಸತಿ ಸೋಲ್ಬೋದು. ಆ್ಯಂಡ್ ದೆನ್ ರಿಟರ್ನ್ ಹೋಮ್. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ವಾಪಸ್ ಮನೆಗೆ ಹೋಗ್ತಾನೆ. ಹಿ ಲೀವ್ಸ್ ಪೀಸಬಲಿ ಆ್ಯಂಡ್ ವೆಲ್. ಸೊ ಇವಾಗ ಅವನು ಆರಾಮಾಗಿ ಜೀವನ ನಡೆಸ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಇಟ್ ಈಸ್ ಅ ಗುಡ್ ಥಿಂಗ್ ದಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಇನ್ ಅ ಕಂಟ್ರಿ ವೇರ್ ದೇ ಡು ನಾಟ್ ಗರ್ಜ್ ಎಕ್ಸ್ಪೆನ್ಸ್ ಟು ಕಟ್ ಅ ಮ್ಯಾನ್ಸ್ ಹೆಡ್ ಆಫ್ ಆರ್ ಟು ಕೀಪ್ ಹಿಮ್ ಇನ್ ಅ ಪ್ರಿಸನ್ ಫಾರ್ ಲೈಫ್ಸ್. ಆದರೆ ಹೀಗೆ ಈ ಒಂದು ಕಂಟ್ರಿನಲ್ಲಿ ಅವನು ಕ್ರೈಮ್ ಆ್ಯಕ್ಟಿವಿಟಿ ಮಾಡಿದರೂ ಕೂಡ ಆ ಒಂದು ಕಂಟ್ರಿನಲ್ಲಿ ಅವನನ್ನು ಹೆಡ್ ಕಟ್ ಆಫ್ ಮಾಡಿಲ್ಲ, ಹಾಗೆ ಅವನನ್ನು ಪ್ರಿಸನಲ್ಲೂ ಕೂಡ ಇಟ್ಟಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹೀಗೆ ಈ ಥರ ಒಂದು ಸ್ಟೋರಿ ಇದೆ, ಈ ಥರ ಒಂದು ಸ್ಟೋರಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಹೀಗೆ ಮೊನಾಕೋನ ಸ್ಟೋರಿ ಎಂಡ್ ಆಗುತ್ತೆ. ನೋಡಿ, ಯಾವುದಾದ್ರೂ ಒಂದು ವಿಷಯ ನಾವು ಡಿಸಿಷನ್ ತೊಗೋತೀವಿ ಅಂತಂದರೆ ನಾವು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಗೊತ್ತಿರಬೇಕು, ಪ್ರಾಪರಾಗಿ ಅದನ್ನು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಆಗುತ್ತಾ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾರೋ ಹೇಳ್ತಾರೆ ಅಂತ ಅಥವಾ ನಾವು ಸುಮ್ಮನೆ ಬ್ಲೈಂಡಾಗಿ ನಾವು ಇನ್ನೊಬ್ಬರು ಹೇಳಿರುವಂಥ ಮಾತನ್ನು ಅಥವಾ ನಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ನಿರ್ಧಾರಗಳನ್ನು ತಗೋಬಾರ್ದು. ಸೊ ದಟ್ ಈಸ್ ದ ಮಾರಲ್ ಸ್ಟೋರಿ ಆಫ್ ದಿಸ್ ಪರ್ಟಿಕ್ಯುಲರ್ ಲೆಸನ್. ಸೊ ಸ್ಟೇ ಟ್ಯೂನ್ until next video. For that, please subscribe, like and share. Do comment what you liked. Okay, so thank you so much. Thank you.